ಸೊ ಹಲೋ, ವಾಟ್ ಇಸ್ ಅಪ್ ಎವ್ರಿಬಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಕೆ ಜಿ ಎಫ್ ಚಾಪ್ಟರ್ 2 ಬಗ್ಗೆ. ಸೊ ಗೈಸ್, ಯಶ್ ಅಭಿಮಾನಿಗಳು ಪ್ಲೀಸ್ ಖುಷಿ ಆಗ್ಬಿಡಿ, ಯಾಕಂದರೆ ಜುಲೈ 29ಗೆ ಒಂದು ದೊಡ್ಡ ಅಪ್ಡೇಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅವತ್ತು ನಮ್ಮ ಸಂಜಯ್ ದತ್ ಅವರ ಬರ್ಡೇ ಇದೆ. ಸೊ ಕೆ ಜಿ ಎಫ್ ಚಾಪ್ಟರ್ 2 ಅವತ್ತಿನ ದಿನ ಒಂದು ಟೀಸರು ಅಥವಾ ಟ್ರೇಲರು ಅಥವಾ ಒಂದು ಮೋಷನ್ ಪೋಸ್ಟರು ಬಿಡ್ಬೋದು, ಅಥವಾ ಅಧೀರನ್ ಕ್ಯಾರೆಕ್ಟರ್ದು ಏನಾರೋ ಒಂದು ಮೋಷನ್ ಪೋಸ್ಟರ್ನ ಬಿಡ್ಬೋದು. ಸೊ ಸಂಜಯ್ ದತ್ ಅವ್ರದ್ದು ಎಲ್ಲ ಒಂದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಇನ್ನೇನು ಅಧೀರನ್ ಕ್ಯಾರೆಕ್ಟರ್ ಏನೇನಿತ್ತು ಅದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು 25 ಡೇಸ್ ಆಯ್ತಷ್ಟೇ ಇದು ಸ್ವಲ್ಪ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ. ಸೊ ಅದಾದಮೇಲೆ ಇದು ಕೋವಿಡ್-19 ಬಂದು ಡಿಲೇ ಆಗಿಬಿಡ್ತು. ಸೊ ಇನ್ನು ರಿಲೀಸ್ ಡೇಟ್ ಕೂಡ ಇನ್ನು ಅಕ್ಟೋಬರ್ 23 ತೋರಿಸುತ್ತೆ, ಯಾಕಂದರೆ ಇನ್ನೂ ರೀಶೆಡ್ಯೂಲಿಂದ ಏನೂ ಆಗಿಲ್ಲ. ಆ ಟೀಮ್ ಅವ್ರು ಇನ್ನೂ ಏನು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಅಪ್ಡೇಟ್ ಕೊಡ್ತಾರೆ ಅನಿಸುತ್ತೆ, ಇನ್ನೂ ಕೊಟ್ಟಿಲ್ಲ, ಯಾಕಂದರೆ ಅದು ಇನ್ನೂ 23 ತೋರಿಸ್ತಾ ಇದೆ ಅಕ್ಟೋಬರ್ ರಿಲೀಸ್ ಡೇಟು. ಸೊ ಕೆ ಜಿ ಎಫ್ ಚಾಪ್ಟರ್ 2 ಇಸ್ ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟಿಂಗ್ ಮೂವೀಸ್ ಇನ್ 2020. ಸೊ ನಿಮಗೇನು ಅನಿಸುತ್ತೆ, 29 ಜುಲೈಗೆ ನಮ್ಮ ಸಂಜಯ್ ದತ್ ಅವರ ಬರ್ಡೇ ದಿನ ಏನಾರು ಒಂದು ಅನೌನ್ಸ್ಮೆಂಟ್ ಆಗಬೇಕಾ? ಸೊ ನಿಮಗೇನು ಅನಿಸುತ್ತೆ? ಅಕಸ್ಮಾತ್ ಅನೌನ್ಸ್ಮೆಂಟ್ ಆದರೆ ಅದು ಟೀಸರ್ ಆಗಿರ್ಬೋದು, ಅಥವಾ ಟ್ರೇಲರ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಿರ್ಬೋದು. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಐ ಹೋಪ್ ದೇ ಅನೌನ್ಸ್, ಬಿಕಾಸ್ ತುಂಬಾ ವೇಟ್ ಮಾಡ್ತಿದ್ದಾರೆ ಯಶರ್ ಫ್ಯಾನ್ಸ್. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀವಿ ಏನಾದ್ರು ಒಂದು ಚಿಕ್ಕ ಅನೌನ್ಸ್ಮೆಂಟಿಗೋಸ್ಕರ. ಚಿಕ್ಕ ಅನೌನ್ಸ್ಮೆಂಟ್ ಸಿಕ್ಕರೆ ನಮಗೆ ಅದು ದೊಡ್ಡದಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲಿಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇಲ್ಲಿಂದ ಹೋಗಬೇಡಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.